ಇವತ್ತು ಮಾಮೂಲಿ ಮಾತಿಲ್ಲ. ಇದು 1237 ಕೋಟಿದು ಉದ್ಘಾಟನೆ ಮತ್ತೆ ಗುದ್ಲಿ ಪೂಜೆ. ಬಿಜೆಪಿ ಸ್ನೇಹಿತರು ಹೇಳ್ತಾರೆ, ಇಲ್ಲ ಈ ಗ್ಯಾರಂಟಿಗಳಿಂದ ಸರ್ಕಾರಿ ದಿವಾಲಿ ಆಗಿದೆ, ಸರ್ಕಾರದ ದುಡ್ಡಿಲ್ಲ ಅಂತ. ಇವತ್ತು ಬಿಜೆಪಿ ಸ್ನೇಹಿತರು ಕೇಳ್ತಾ ಇದ್ರಿ, ನಾನು ಇದೇ ವರ್ಷದಲ್ಲಿ ನಾನು ಹೋಗಿರೋ ಕಾರ್ಯಕ್ರಮ ಹೇಳ್ತೀನಿ. ನಾನು 27/4/2025 ದೇವನಹಳ್ಳಿಯಲ್ಲಿ 1250 ಕೋಟಿ ಗುದ್ಲಿ ಪೂಜನ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು ದೇವನಹಳ್ಳಿ ಜಿಲ್ಲೆಯಲ್ಲಿ. ಅದಾದ್ಮೇಲೆ 19/7/2025 ಮೈಸೂರು ಜಿಲ್ಲೆಗೆ 2578 ಕೋಟಿ ಗುದ್ಲಿ ಪೂಜನ ಕಾರ್ಯಕ್ರಮ ಮಾಡಿದ್ರು. ಅದೇ ತರ 6/10/2020 ಕೊಪ್ಪಳದಲ್ಲಿ 2050 ಕೋಟಿಯನ್ನ ಗುದ್ಲಿ ಪೂಜನ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು. ಅದೇ ತರ 14/10/2024 ಸಂಡೂರಲ್ಲಿ 3 ತಿಂಗಳಲ್ಲಿ ಬರೀ ಸಣ್ಣೂರು ತಾಲೂಕಿಗೆ 1200 ಕೋಟಿ ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ನನ್ಗೆ ಗೊತ್ತಿದ್ದಂಗೆ ಈ ವರ್ಷದಲ್ಲಿ ನಾನು ಅಟೆಂಡ್ ಮಾಡಿದ ಕಾರ್ಯಕ್ರಮನ ಹೇಳ್ತಾ ಇರೋದು, ಕನಿಷ್ಠ 11,000 ಕೋಟಿಯನ್ನ ಎಲ್ಲಾ ಜಿಲ್ಲೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಗುದ್ಲಿ ಪೂಜೆನ ಮಾಡ್ತಾ ಇದ್ದಾರೆ. ಎಲ್ ಸ್ವಾಮಿ ದಿವಾಲಿ ಆಗಿದೆ ಸರ್ಕಾರ ಎಲ್ ದಿವಾಲಿ ಆಗಿದೆ? ನಿಮ್ಮ ಮೋದಿಯಲ್ಲಿ ಯಾವ ಗ್ಯಾರಂಟಿಗಳು ನಿಲ್ಲಿಲ್ಲ. ಪಟ್ಟಿ ಕೊಡಿ, ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರಂತ ನಾವು ಪಟ್ಟಿ ಕೊಡ್ತೀವಿ. ತಮ್ಮ ಅವಧಿಯಲ್ಲಿ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೀರಂತ ತಾವು ಇದು ಕೊಡಬೇಕಾಗ್ತದೆ. ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ, ಬಹಳ ಕಾತರಿಂದ ತಾವು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತು ಕೇಳ್ಬೇಕಂತ ಇದ್ದೀರಾ. ತಮಗೆಲ್ಲ ಗೊತ್ತೇ ಇದ್ದಂಗೆ 2023 ಚುನಾವಣೆ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಆ ಗ್ಯಾರಂಟಿ ನಂಬಿಕೆ ಮೇಲೆ ಜನ ನನ್ನ 139 ಸೀಟನ್ನ ಗೆಲ್ಸ್ಕೊಟ್ರು. ಅವಾಗ ವಿರೋಧ ಪಕ್ಷದವ್ರು ಏನಂದ್ರು, ಇಲ್ಲ ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ 55,000-60,000 ಕೋಟಿ ಆಗ್ತದೆ, ಇವ್ರು ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ ಅಂದ್ರು. ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಗಳು ಕೊಟ್ಟಿರೋದು ತಮ್ಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ ಇದು 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. 6ನೇ ಗ್ಯಾರಂಟಿ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ, ಬಡವರಿಗೆ ಮನೆ ಫ್ರೀ ಹಾಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 1,80,253 ಮನೆಗಳು ಸ್ಲಮ್ ಬೋರ್ಡ್ ಅಲ್ಲಿ ಸ್ಯಾಂಕ್ಷನ್ ಆಗಿದ್ದು. ಅದೇ ತರ ರಾಜೀವ್ ಗಾಂಧಿ AHP ಸ್ಕೀಮ್ ಅಲ್ಲಿ 47,867 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ 4 ವರ್ಷ ಇತ್ತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಂಡವ್ರೆ. ಆ ಕಾರಣಕ್ಕೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ, ನಮ್ಮ ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಉಳಿದಿದೆ. ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಒಟ್ಟಾಗಿ 2,30,000 ಮನೆಗೆ 9,500 ಕೋಟಿ ಬರಬೇಕಾಗಿತ್ತು, ಬರೇ 310 ಕೋಟಿ ಬಂದಿತ್ತು. ಮನೆ ಕಾಂಗ್ರೆಸ್ ಪಕ್ಷ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನ್ನ ವಸತಿ ಮಂತ್ರಿ ಮಾತಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದು, ಏನಕ್ಕೆ ಈ ಗ್ಯಾರಂಟಿಗಳಿಗೆ 55,000-60,000 ಕೋಟಿ ಆಗ್ತದೆ, ಇದು 9,500 ಕೋಟಿ ಹೆಂಗಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಕೇಳದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿ ಕೇಳಿದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದ್ ಮನೆನೂ ಸ್ಯಾಂಕ್ಷನ್ ಆಗಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಿಲ್ಲ, ಬಡವರು ಬೀದಿಯಲ್ಲಿದ್ದಾರೆ ಸರ್, ಇವರಿಗೆ ಸರ್ಕಾರ ವತಿಯಿಂದ ನಾವು ಕೊಟ್ಕೊಡ್ಬೇಕಾಗ್ತದ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಆಗೋಣ, ಬಡವರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ, ಅದ್ ಎಷ್ಟನ ಕಷ್ಟ ಆಗ್ಲಿ ಎಷ್ಟನ ತೊಂದರೆ ಆಗ್ಲಿ ಆ ದುಡ್ಡನ್ನ 9,500 ಕೋಟಿ ನಾನು ಕೊಡ್ತೀನಿ, ನೀನು 26 ಕೊನೆ ಡಿಸೆಂಬರ್ ವರೆಗೂ ಈ 2,30,000 ಮನೆಗಳು ಕಂಪ್ಲೀಟ್ ಮಾಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿಜೆಪಿ ಅವರು ಕೊಡಕ್ ಸಾಧ್ಯ ಆಗಿಲ್ಲ? ಅವರು ಕೊಡಬೇಕಾಗಿದ್ದವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ ಬಿಜೆಪಿ ಅವರಿಗೆ.
ಆಗ ಅವರು ಕೊಡಬಹುದಾಗಿತ್ತು. ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವ್ರ ಬಡವರಿಗೆ ಕಾಳಜಿ ಇದ್ದಿದೆ. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವ್ರ ಮನೆಗಳು ಕಟ್ ಕೊಡ್ತಾ ಇದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಅವ್ರ ಮನೆಗಳು ಕೊಡೋಕೆ ಸಾಧ್ಯ ಆಗಿಲ್ಲ. ಇದೇ ತಿಂಗಳು 29ನೇ ತಾರೀಕಿಗೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮನೆ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದೇ ತಿಂಗಳು 29ನೇ ತಾರೀಕಿಗೆ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಏನಕ್ಕೆ ಬಿಜೆಪಿ ಅವರು ಕೊಡೋಕೆ ಸಾಧ್ಯ ಆಗಿಲ್ಲ? ಅವರು ಕೊಡಬೇಕಾಗಿತ್ತಾನೆ. ಹಾಗಾಗಿ ಇಷ್ಟೇ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ವ್ಯತ್ಯಾಸ ನೋಡಿ, ನೀವು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ವ್ಯತ್ಯಾಸ ನೋಡಿ. ಬಿಜೆಪಿಯಲ್ಲಿ ಯಾವನ್ನ ನೋಡಿ, ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಯಾವ ಚುನಾವಣೆ ಬರ್ತದೆ, ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದ ಇದ್ವಿ, ಮುಂದೆ ನಮ್ಮ ಸರ್ಕಾರ ಬಂದೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳು ನಮ್ಮ ಮತ ಕೇಳ್ತೀವಿ. ಎಂದನ ಬಿಜೆಪಿ ಅವರು ಯಾವುದನ್ನ ಕಾರ್ಯಕ್ರಮ ತೋರಿಸಿ ಅವ್ರ ಮತ ಕೇಳಿದಾರ? ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅವ್ರಿಗೆ. ಅವ್ರು ಬೇಕಾಗಿರೋದು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಮಯ ಕಡಿಮೆ ಇದ್ದಿದ್ದ ಕಾರಣಕ್ಕೆ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಹಾಗಾಗಿ ನಮ್ಮ ಶ್ರೀನಿವಾಸ್ ಅವರು ಚುನಾವಣೆಯಲ್ಲಿ ನನ್ನ ಅನಿಸಿಕೆ 54,000 ಅಂತರದಲ್ಲಿ ಗೆದ್ದಿದ್ದು. ಈ ಬಾರಿ ಅವ್ರ ಜನಗಳು ಮಧ್ಯದಲ್ಲಿದ್ದು ಅವ್ರು ಮಾಡ್ತಾರ ಕೆಲಸಕ್ಕೆ ಬರೋ ಚುನಾವಣೆಯಲ್ಲಿ 28ರಲ್ಲಿ ನನ್ನ ಅನಿಸಿಕೆ ಕನಿಷ್ಠ 80,000 ರಿಂದ 90,000 ಲೀಡಲ್ಲಿ ಮನೆ ಶ್ರೀನಿವಾಸ್ ಅವ್ರು ಗೆಲ್ತಾರಂತ ಹೇಳಿ ತಮಗೆಲ್ಲ ಒಳ್ಳೆಯದಾಗಿ. ಆಮೇಲೆ ಇನ್ನೊಂದು ಹೇಳಕ್ ಮಾಡ್ತೇನೆ, ನಾನು ಮ್ಯಾಕ್ರೋ ಅಂತ ಒಂದು ಅನುದಾನ ಬರ್ತದೆ, ಮೈನಿಂಗ್ ಡುಡ್ ಮ್ಯಾಕ್ರೋ ಅಂತ ಅನುದಾನ ಬರ್ತದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ 94 ಕೋಟಿ ಬರ್ತದೆ. ಆ 94 ಕೋಟಿಯಲ್ಲಿ ಎಲ್ಲಾ ತಾಲೂಕಿಗೆ ನಾನು ಹಂಚಬೇಕಾಗ್ತದೆ. ನಾವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಈ 3 ವರ್ಷ ಅವಧಿಯಲ್ಲಿ ಕನಿಷ್ಠ 77 ಕೋಟಿ ಒಬ್ಬರೇ ಶ್ರೀನಿವಾಸ್ ಅವರು ಅನುದಾನ ತಗೊಂಡಿದ್ದಾರೆ. ಅಂದ್ರೆ ಅವ್ರ ತಾಲೂಕು ಬಗ್ಗೆ ಎಷ್ಟು ಕಾಳಜಿನ ಹಮ್ಮಿಕೊಂಡಿದ್ದಾರೆ ಅಂತ ತಾವೆಲ್ಲ ಅರ್ಥ ಮಾಡ್ಬೋದು. ಮುಂದಿನ ದಿನ ಅಲ್ಲಿ 100 ನನ್ನ ವಿಶ್ವಾಸ ಇದೆ. ಈ ಜನಸಾಗರ ಸುಮ್ ಜನ ಬರಲ್ಲ, ಎಲ್ಲೂ ಸುಮ್ಗೆ ಜನ ಬರಲ್ಲ. ಇವತ್ತು ಒಂದು ತಾಲೂಕು ಮಟ್ಟಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಜನಸಾಗರ ನೋಡಿದ್ರೆ 2028ರಲ್ಲಿ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬರೋದು ಖಚಿತ. ಇವತ್ತೇನು 139 ಸೀಟ್ ಇದ್ದೀವಿ, 150 ಸೀಟ್ ನಾವು ಬರ್ತೀವಿ ಅಂತ ನನ್ನ ನಿರೀಕ್ಷೆ ಇಟ್ಕೊಂಡು ತಮಗೆಲ್ಲ ಒಂದ್ಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.